ಹಾಯ್ ಫ್ರೆಂಡ್ಸ್, ನಾವೀಗ ತವ ಮೇಲೆ ಉರಿತಾರಲ್ಲ ಫ್ರೆಂಡ್ಸ್ ಬೆಂಕಿಯಲ್ಲಿ, ಆ ಥರದ್ದು ಕಬಾಬ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಕೆ ಜಿ ಚಿಕನ್ನು ಸ್ಕಿನ್ನು ತೊಗೊಂಡಿದ್ದೀನಿ ನಾನು. ಚೆನ್ನಾಗಿರುತ್ತೆ ಸ್ಕಿನ್ ಟೇಸ್ಟಿಗೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ವಿಡಿಯೋ ಮಾಡೋಣ ಅಂತ ನೆನಪು ಬಂತು. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕೋಣ, ಅರಿಶಿನ ಪುಡಿ ಹಾಕೋಣ ಫ್ರೆಂಡ್ಸ್, ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊಯ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಹಾಕೋಣ. ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಎಲ್ಲ ಪೀಸ್ಗಳಿಗೂ ಖಾರ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ಖಾರ ಆಗಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲಲ್ಲ. ಇದು ಇವಾಗ ನೀಟಾಗಿ ಕಲಿಸಿದ್ದೀವಲ್ವ, ಒಂದು ಹಾಫ್ ಆನ್ ಅವರು ಬಿಟ್ಟರೆ ಒಂದೊಂದು ಪೀಸ್ಗೂ ಖಾರ, ಉಪ್ಪು, ಅರಿಶಿನ ಎಲ್ಲನೂ ಹಿಡ್ಕೊತದೆ ಫ್ರೆಂಡ್ಸ್. ಆವಾಗ ನಾವು ಸುಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಕಬಾಬ್ ಮಾಡ್ಕೊಂಡು ತಿನ್ಬಾರ್ದಲ್ವ. ಈಗ ಬರೋ ಎಣ್ಣೆಗೆ ಯಾವುದೂ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಈಗ ನಾವು ಇದನ್ನು ಮುಚ್ಚಿಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಾಡಿಕೊಂಡು ತಟ್ಟೆನಲ್ಲೇ ನಾವು ಕಲಿಸ್ಕೊಬೇಕು ಫ್ರೆಂಡ್ಸ್. ಯಾಕಂದರೆ ಖಾರ ಉಪ್ಪಿದ್ರೆ ನಾವು ನೀಟಾಗಿ ಕಲಿಸ್ಬೋದು ಎಲ್ಲದಕ್ಕೂ. ನಾವು ತಪ್ಪಲೆನಲ್ಲೇನೋ ಬಾಣಲಿನಲ್ಲೇನೋ ಹಾಕಿದ್ರೆ ನೀಟಾಗಿ ಕಲಿಯಲ್ಲ ಅದು. ಈ ಥರ ತಟ್ಟೆನಲ್ಲಿ ಕಲಿಸ್ಕೊಂಡ್ರೆ ನೀಟಾಗಿ ಕಲಿಯುತ್ತೆ, ನಾವು ಕಲಿಸೋಕ್ಕೂ ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೊಂದು ಹಾಫ್ ಆನ್ ಅವರ್ ತಗೊಂಡ ಹಿಂಗೆ ಮುಚ್ಚಿಡಬೇಕು. ನೀಟಾಗಿ ಎಲ್ಲದಕ್ಕೂ ಎಲ್ಲ ರೀತಿಯ ಪೀಸ್ಗಳಿಗೂ ಖಾರ ಉಪ್ಪು ಮೆತ್ಕೊಂಡು ತಿಡ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಫ್ ಆನ್ ಅವರ್ ಮುಚ್ಚಿಕೊಂಡು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಾನು ಮುಕ್ಕಾಲು ಅವರ್ ಇಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ನಿಂತಿದ್ದೆ. ನೋಡಿ ನೋಡಿ, ಏನು ನೀರು ಏನು ಬಿಟ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಚಿಕನ್ ಗಟ್ಟಿಯಾಗಿ ಹಿಂಡಬೇಕು ನಾವು, ಸರಿ ಹೋಗುತ್ತೆ, ಅವಾಗ ಕರೆಕ್ಟಾಗಿರುತ್ತೆ. ನೋಡಿ, ಈಗ ಸುಟ್ಕೊಳ್ಳೋಣ ಫ್ರೆಂಡ್ಸ್ ನಾವು. ನೋಡಿ, ಈ ರೀತಿ ಇದನ್ನು ನಾನು ತೊಗೊಂಡಿದ್ದೀನಿ. ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಬಂದಿದೆ. ಇದರಿಂದಲೇ ಈಗ ನಾವು ಮಾಡ್ಕೊಬೇಕು. ನೋಡಿ, ಸ್ಟವ್ ಮೇಲೆ ಈ ರೀತಿಯಾಗಿ ಏನಿಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ನೋಡಿ. ಚೆನ್ನಾಗಿ ಸುಟ್ಕೊಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಅಲ್ಲಿ ಗ್ರಿಲ್ ಸುಟ್ಕೊಂಬರ್ತೀವಲ್ವ, ಅದ್ರ ಬದಲು ನಮ್ಮ ಮನೇಲೇ ಮಾಡ್ಕೊಂಡು ತಿಂದ್ರೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಅವರು ಅದು ಇದು ಸುಟ್ಟಿರೋದು ಎಣ್ಣೆ ಹಾಕ್ತಾರೆ. ನವರಾತ್ರಿ ಮನೇಲಿ ಏನು ಹಾಕಲ್ವಲ್ವ, ಫ್ರೆಶ್ ಎಣ್ಣೆ ಹಾಕ್ತೀವಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಲಿಮ್ ಅಂದರೆ ಮತ್ತೆ ಅಷ್ಟು ಸ್ಲಿಮ್ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ಉರಿ ತುಂಬ ಜಾಸ್ತಿ ಇಡಬಾರ್ದು. ನೋಡಿ, ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ,
ನೋಡಿ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡಿದ್ದೀವಲ್ವ, ಇವಾಗ ನಾವು ತಿರ್ಸೋಣ ಫ್ರೆಂಡ್ಸ್. ಇದನ್ನು ಇನ್ನೊಂದು ಕಡೆ ಸುಟ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನೋಡಿ. ನೋಡಿ ಒಲೆ ಇದ್ದರೆ ಒಲೆ ಮೇಲೆ ಸುಟ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ತಿರುವಾಕ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ನೀವು ತಿಂದು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೆಂಡ್ಸ್, ನಾವು ಮತ್ತು ಸೀದಾ ಹಾಕ್ತಿದ್ದೀವಲ್ವ ಉಲ್ಟಾ, ಒಂದು ಸ್ವಲ್ಪ ಎಣ್ಣೆ ಹಾಕೋ ಸುಟ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಎತ್ಕೊಂಡಂಗೆ ಎಣ್ಣೆ ಹಚ್ಬೇಕು ಫ್ರೆಂಡ್ಸ್. ನಾವು ಎಣ್ಣೆ ಹಚ್ಚಿದ್ರೇ ಚೆನ್ನಾಗಿ ಸುಡೋದು ಫ್ರೆಂಡ್ಸ್. ನೋಡಿ ಈಗ ಆನಿಕೆ ಸುಟ್ಕೊಬೇಕು ಫ್ರೆಂಡ್ಸ್. ಒಂದು 10-15 ನಿಮಿಷ ಗಂಟ ನೀಟಾಗಿ ಸುಟ್ಕೊಬೇಕು ಫ್ರೆಂಡ್ಸ್. ನಾವು ಚಿಕ್ಕ ಊರಲ್ಲೇನೋ ಸೀದೋಗಬಾರ್ದು, ಸೀದೋಗ್ದಿರೇ ಸುಡಬೇಕು. ಮತ್ತು ನೋಡಿ ಸುಟ್ಕೊಬೇಕು ಫ್ರೆಂಡ್ಸ್. ನಾವು ಅದ್ರ ತುಂಬ ಹಾಕಿರ್ತೀವಲ್ವ, ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಗ್ರಿಲ್ ತಂದ್ಕೊಂಡು ತಿನ್ನೋದು ಮಕ್ಳಿಗೆ ಇರೋದೆಲ್ಲ ಏನು ನನಗೆ ಅನ್ನೋದನ್ನು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಅನ್ನ ಬೇಳೆ ಸಾರಿಗೂ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಅನ್ನ ರಸಕ್ಕೂ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಸೊಪ್ಪು ಸಾರಿಗೂ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ತಿರ್ಗ ಸ್ನ್ಯಾಕ್ಸ್ ಟೈಮಲ್ಲಿ ಮಧ್ಯಾಹ್ನ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ಗೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಾಗಿ ಸುಟ್ಕೊಬೇಕು ಫ್ರೆಂಡ್ಸ್, ಒಂದು 10 ನಿಮಿಷ ಗಂಟ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೋಡಿ ನಾವು 10-15 ನಿಮಿಷ ಗಂಟನೂ ನಾವು ಇದನ್ನು ಸುಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಈ ರೀತಿ ಆಗಿದೆ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಸರ್ವ್ ಮಾಡ್ಕೊತ ಇದ್ದೀವಿ ನೋಡಿ. ಯಜಮಾನ್ರು ಮಕ್ಕಳು ಮನೇಲಿದ್ದಾಗ ಈ ರೀತಿ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮತ್ತು ಉಳಿದಿರೋದು ಇರುತ್ತಲ್ಲ, ಇದೇ ರೀತಿಯಲ್ಲಿ ಸುಟ್ಕೊಳ್ಳೋಣ. ನೋಡಿ, 1/2 ಅವರ್ ನೆನೆದ ಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್.
ಸಣ್ಣ ಉರಿಯಲ್ಲಿ ಕರಿಕೊಬೇಕು. ಮೇಲಿಂದ ಸ್ವಲ್ಪ ಎಣ್ಣೆನೂ ಹಾಕೋಣ ಫ್ರೆಂಡ್ಸ್, ಎಲ್ಲ ಪೀಸ್ಗೂ ಬಿಸೋಂಗೆ. ನೋಡಿ ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿರುತ್ತೆ. ನೀವು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ನೀವು ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಾಯ್ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಚಾನಲ್ನ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.